ನಿಮ್ಮ ಮೊಬೈಲ್ನಲ್ಲಿರುವಂತಹ ವಿಡಿಯೋಸ್ ಅಥವಾ ಫೋಟೋ ನಿಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದೋ ಒಂದು ವಿಡಿಯೋ ಅಥವಾ ಫೋಟೋಸ್ ಸೊ ಅದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಸಹ ಆ ವಿಡಿಯೋಸ್ನ ನೋಡ್ಲೇಬಾರ್ದು ಅನ್ನೋದಾದ್ರೆ ಅದನ್ನ ಯಾವ ರೀತಿ ಹೈಡ್ ಮಾಡೋದು, ಅದಕ್ಕೆ ಸೆಕ್ಯೂರಿಟಿ ಪಿನ್ ಕ್ರಿಯೇಟ್ ಮಾಡಿದ್ರೆ ಸಾಕು, ನೀವು ಮಾತ್ರಕ ಆ ಪಿನ್ ನ ಎಂಟ್ರಿ ಮಾಡಿ ಆ ವಿಡಿಯೋಸ್ನ ಅಥವಾ ಇಮೇಜಸ್ ನ ನೋಡಬಹುದು. ಸೊ ಅದು ಯಾವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಎರಡು ಮೆಥಡ್ ಇದೆ ನಾವು ವಿಡಿಯೋಸ್ನ ಅಥವಾ ಫೋಟೋಸ್ನ ಹೈಡ್ ಮಾಡಬೇಕು ಅಂತಂದರೆ. ಸೊ ಫಸ್ಟ್ ಮೆಥಡ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಫೈಲ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಮೇಜಸ್ ವಿಡಿಯೋಸ್ ಯಾವ್ದಾದ್ರು ಪರವಾಗಿಲ್ಲ, ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮೂವ್ ಟು ಸೇವ್ ಫೋಲ್ಡರ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಏನು ಕೇಳುತ್ತೆ ಅಂತಂದ್ರೆ ಕೋಡ್ ಕೇಳುತ್ತೆ, ನೀವು ಕ್ರಿಯೇಟ್ ಮಾಡುವಂಥ ಕೋಡು. ಸೊ ನಾನೀಗ ಆಲ್ರೆಡಿ ಕ್ರಿಯೇಟ್ ಮಾಡಿದೆ, ಸೇಮ್ ಕೋಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್. ಸೊ ಫೈಲ್ಸ್ ಎಲ್ಲ ಮೂವ್ ಆಗಿದೆ ನಾನು ಸೆಲೆಕ್ಟ್ ಮಾಡಿದಂಥ ಫೋಲ್ಡರ್ಸ್ಗೆ. ಆ್ಯಂಡ್ ಈ ಫೋಲ್ಡರ್ಸ್ ಎಲ್ಲಿರ್ತಿಂದ ನೀವೇನಾದರೂ ಚೆಕ್ ಮಾಡಬೇಕು ಅಂತಂದರೆ ಸೇವ್ ಫೋಲ್ಡರ್ಸ್ ಒಂದು ಸ್ಟೆಪ್ ಬ್ಯಾಕ್ ಬಂದರೆ ಸ್ಕ್ರೋಲ್ ಮಾಡಿ ಸೇವ್ ಫೋಲ್ಡರ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೇನು ಕೇಳುತ್ತೆ, ಪಿನ್ ಕೇಳುತ್ತೆ. ನೀವೇನು ಪಿನ್ ಕ್ರಿಯೇಟ್ ಮಾಡಿರ್ತೀರೋ ಆ ಪಿನ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ನೀವು ಯಾವ ಫೋಟೋಸ್ನ ಇಲ್ಲಿಗೆ ಮೂವ್ ಮಾಡಿರ್ತೀರೋ ಆ ಫೋಟೋಸ್ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇದು ಒಂದು ಮೆಥಡ್, ಫಸ್ಟ್ ಮೆಥಡ್. ಇದು ಸೆಕೆಂಡ್ ಮೆಥಡ್. ಸೊ ನೀವೀಗ ಫೋಟೋಸ್, ಗೂಗಲ್ ಫೋಟೋಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಫೋಟೋಸ್ ಹೈಡ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಸೆಲೆಕ್ಟ್ ಮಾಡಿ. ಬಾಟಮ್ ಅಲ್ಲಿ ರೈಟ್ ಸೈಡ್ ಮೇಲೆ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದ ನಂತರ ಇಲ್ಲೊಂದು ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಮೂವ್ ಟು ಲಾಕ್ಡ್ ಫೋಲ್ಡರ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ, ಮೂವ್ ಟು ಲಾಕ್ಡ್ ಫೋಲ್ಡರ್. ನೀವು ಒಂದ್ಸತಿ ನೀವು ಇಲ್ಲಿ ಲಾಕ್ ಮಾಡಿದ್ರೆ ನಾರ್ಮಲ್ ಆಗಿ ನಿಮಗೆ ಫೋಟೋಸ್ ಅಲ್ಲಾಗ್ಲಿ ಅದರ್ ಅಪ್ಲಿಕೇಶನ್ ಅಲ್ಲಿ ವಿಸಿಬಲ್ ಆಗೋದಿಲ್ಲ. ಓಕೆ, ಸೊ ಇದು ಇನ್ಫಾರ್ಮೇಶನ್ ಇದೆ. ಸೊ ನೀವೇನಾದ್ರು ಮತ್ತೆ ಓಪನ್ ಮಾಡಬೇಕು ಅಂದ್ರೆ ಎವ್ರಿ ಟೈಮ್ ನೀವು ಸ್ಕ್ರೀನ್ ಲಾಕ್ ಓಪನ್ ಮಾಡಿ ಫೋಟೋಸ್ ನ ವ್ಯೂ ಮಾಡಬೇಕಾಗುತ್ತೆ. ರಿಲೇಟೆಡ್ ಫೋಟೋಸ್ ವೋಂಟ್ ಬಿ ಮೂವ್ಡ್. ಸೊ ಇದ್ರೊಳಗೆ ರಿಲೇಟೆಡ್ ಫೋಟೋಸ್ ಸಹ ಯಾವುದು ಮೂವ್ಡ್ ಆಗೋದಿಲ್ಲ. ಒನ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡಿರ್ತೀವೋ ಅದು ಲಾಕ್ ಆಗಿರುತ್ತೆ. ಸೊ ನಾವೀಗ ಸೆಟಪ್ ಲಾಕ್ಡ್ ಫೋಲ್ಡರ್ ನ ಕ್ಲಿಕ್ ಮಾಡಿದ್ರೆ ನೋಡಿ, ಇವಾಗ ನಮ್ಮ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೇಳುತ್ತೆ. ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಲಾಕ್ಡ್ ಫೋಲ್ಡರ್ ಬ್ಯಾಕಪ್ ಈಸ್ ಆಫ್. ನೀವು ಒಂದ್ಸತಿ ಏನಾದ್ರು ಈ ಫೋಟೋಸ್ ನ ಲಾಕ್ ಮಾಡಿದ್ರೆ ನಿಮ್ಗೆ ಬ್ಯಾಕಪ್ ಆಗ್ಲಿ ಬೇರೆ ಎಲ್ಲೇ ಫೋಟೋಸ್ ಇರು ಸಹ ಅದು ವಿಸಿಬಲ್ ಆಗೋದಿಲ್ಲ. ನಾವೇನಾದ್ರು ಸೇವ್ ಮಾಡಬೇಕು ಅಂದ್ರೆ ಮ್ಯಾನೇಜ್ ಬ್ಯಾಕಪ್ ಎಲ್ಲ ಒಟ್ಟು ಸಹ ಸೇವ್ ಮಾಡಬಹುದು, ಬಟ್ ನಮಗೆ ರಿಕ್ವೈರ್ಡ್ ಇರೋದಿಲ್ಲ ಅಂತಾರೆ ಕಂಟಿನ್ಯೂ ಕೊಡಬಹುದು. ಸೊ ನಾನು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಎಸ್ ಮೂವ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಸೊ ಈಗ ಹಲೋ ಕೊಡಿ, ಹನ್ನೊಂದು ಫೋಟೋಸ್ ಈಗ ಮೂವ್ ಆಗ್ತಿದೆ. ಅಂಡ್ ಡೋಂಟ್ ಡಿಸ್ಮಿಸ್. ಸೊ ಈಗ ಫೋಟೋಸ್ ಎಲ್ಲ ಲಾಕ್ ಆಗೋದಕ್ಕೆ ಮೂವ್ ಆಗ್ತಿದೆ. ಸೊ ಈಗ ಮೂವ್ ಆಗಿದೆ. ಅಂಡ್ ಸೊ ಇದನ್ನ ನೀವು ಫೋಟೋಸ್ ನ ನೀವು ಲಾಕ್ ಮಾಡಿರೋದು ನೋಡ್ಬೇಕು ಅಂತಂದ್ರೆ ಫೋಟೋಸ್ ಇಲ್ಲಿ ಕಲೆಕ್ಷನ್ ಅಂತ ಕ್ಲಿಕ್ ಮಾಡಿ. ಈಗ ಫೋಟೋಸ್ ಎಲ್ಲ ಲಾಕ್ ಆಗಿದೆ. ಸೊ ಈ ರೀತಿಯಾಗಿ ನೀವು ವಿಡಿಯೋಸ್ ಅಥವಾ ಫೋಟೋಸ್ನ ನಿಮ್ಮ ಮೊಬೈಲಲ್ಲಿ ಹೈಡ್ ಮಾಡುವಂಥದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು.